ಮಲ್ಲಿ ಬಾ ಮಲ್ಲಿ 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 ಬಾ ಬರ್ಬೇಡ ಹತ್ರ ಬರ್ಬೇಡ ಹತ್ರ ಬರ್ಬೇಡ ನಿಂದು ಭಯ ಅಂತೀನಿ ಹತ್ರ ಬರ್ಬೇಡ ಅಮ್ಮವ್ರು ಹೇಳಿದ್ರೆ ಇವು ಕಟ್ಕೊಡ್ಬೇಕು. ಮನೆ ಹಾಳಾಗೋಗ ಇನ್ನೂ ಬಂದಿಲ್ವಾ ಅವಳು? ಗೋರಮ್ಮರೆ ಅಲ್ಲ ದಿನ ಏಟಂತ ಗೊತ್ತಿದ್ಲಲ್ವಾ? ಚಂದ್ರಿ ಶ್ರೀ ಇಲ್ವಲ್ಲ ಅದಕ್ಕೆ ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ ಅನ್ಸುತ್ತೆ. ಬರ್ಲಿ ನಿಧಾನಕ್ಕೆ ಬರ್ಲಿ ತಕಳಿ, ಬಂದ್ಮೇಲೆ ಅದೇ ಅವಳಿಗೆ ಮಾರಿ ಹಬ್ಬ. ಬಂದು 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 ಜಗದೀಶಪ್ಪರೇ 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 ಬರ್ತಾಳೆ ಸುರೋಜಕಳಿ. ಗೌರಿ, ಇವತ್ತು ನಮ್ಮ ಸಂಪ್ರದಾಯದ ಪ್ರಕಾರ ಭತ್ತ ಕೊಯ್ಲು ಮಾಡಿದವರಿಗೆಲ್ಲ ಊಟ ಹಾಕ್ಬೇಕು, ಮುದ್ದೆ ಊಟನೇ ಹಾಕ್ಬೇಕು. ಅದು ಏನೇನು ಮಾಡ್ಕೊಡ್ತೀಯ ಬೇಗ ಮಾಡ್ಕೊಡು, ನಾನೇ ತೊಗೊಂಡೋಗಿ ಕೊಡ್ತೀನಿ. ಆಮೇಲೆ ನೋಡು, ಇವ್ರು ರಾಮಣ್ಣ ತಮ್ಮಣ್ಣ ಎಲ್ಲ ಇವತ್ತು ಬಂದಿಲ್ಲ, ಕೆಲ್ಸಕ್ಕೆ ರಜೆ ಹಾಕಿದ್ದಾರೆ. ಅರ್ಥ ಆಯ್ತಾ? ನಡಿ ನಡಿ ನಡಿ, ವಾಪಸ್ ಹೋಗ್ಬಿಟ್ಟವ್ರೆ.
ಎಲ್ಲ ಅಡುಗೆನೂ ನಾನೇ ಮಾಡಿ ಪೂರೈಸ್ಬೇಕಾ? ಅಷ್ಟು ಜನಕ್ಕೆ ಅಡುಗೆ ಮಾಡೋದು ಅಂದರೆ ಏನು ಆಟನಾ? ಚಂದ್ರಿ, ನಂಗೆ ಗೊತ್ತಿಲ್ಲ. ಇವಾಗ ನೀನೇ ಎಲ್ಲ ಕೆಲಸ ಮಾಡ್ಬೇಕು ನೋಡು. ಅಯ್ಯಯ್ಯೋ, ನೀವು ಬೇರೆ ನನಗೋದು ಹೇಳ್ಬೇಕೆ? ನಾನು ಈ ಮನೆ ಕೆಲಸ ಮಾಡೋಕ್ಕೆ ತಾನೇ ಇರೋದು. ಆದರೆ ಗೌರಮ್ಮರೇ, ನಿನ್ನೆ ಗಿಡಗಳಿಗೆ ನೀರು ಹಾಕಕ್ಕೆ ಹೋಗಿದ್ನಾ, ಕಾಲು ಜಾರಿ ತುಸುಕ್ಕಂತ ಬಿಟ್ಟೆ ನೋಡವ. ಅಯ್ಯೋ, ಯಾಪಾಟಿ ಬೆನ್ನು ಆಯ್ತು, ಅದು ಬಗ್ಗಕ್ಕೆ ಆಗೋವಲ್ದು. ಅಯ್ಯೋ ಶ್ರಾವಣಿ, ನೀನಾದರೂ ಒಂಚೂರು ಸಹಾಯ ಮಾಡೆ. ಅಯ್ಯೋ ನಾನಾ? ನನಗೆ ಅಡುಗೆನೇ ಮಾಡೋದಕ್ಕೆ ಬರಲ್ಲ, ಇನ್ನು ರಾಗಿ ಮುದ್ದೆನಾ? ಅಯ್ಯೋ, ನಾನು ಅದನ್ನ ಮುಟ್ಟಲ್ಲಪ್ಪ, ಮುಟ್ಟಿದ್ರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ಸುಡ್ತದೆ. ಹಾಂ, ನಾನು ಮಾಡೋದಿಲ್ಲ. ಅಯ್ಯೋ, ಇದೊಳ್ಳೆ ಚೆನ್ನಾಗಿದೆಯಲ್ಲ. ಸರಿಯಾದ ಸಮಯಕ್ಕೆ ಅತ್ತೆನೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. 40 ಜನಕ್ಕೆ ಅಡುಗೆ ಮಾಡಿ ಬಡಿಸೋದು ಅಂದರೆ, ಅಯ್ಯೋ ದೇವ್ರೆ, ಈಗ ನಾನು ಯಾರಾದ್ರೂ ಸಹಾಯ ಕೇಳಲೆ? ಏನು ಮಾಡೋದು? ನಂಗೆ ಬೆನ್ನೋವೇ. ಮಾಡೋದಕ್ಕೆ ಬರಲ್ವೇ? ಅಯ್ಯೋ ದೇವ್ರೇ. ನಾನು ಸಹಾಯ ಮಾಡ್ಬೋದಾ? ಮಾಡಿಗಿತ್ತಿ ಈಟ್ 10 ಗಂಟೆ ಬಾಯಿ ಬಿಟ್ಕೊಂಡು ಹಿಂಗೆ ನಿಂತ್ಕೊಬಿಟ್ಟು ಈಗ ಕೇಳ್ತಾವಳೆ ದೊಡ್ಡದಾಗಿ, ನಾನು ಸಹಾಯ ಮಾಡ್ಲಾ ಅಂತ. ಮಾಡ್ಲೇಬೇಕು. ಏನ್ ದೊಡ್ಡ ಮಾರಾಣಿನ ಇವಳು? 3 ಹೊತ್ತು ಗಡತ್ ತಗೊಂಡ್ಬಿಟ್ಟು ಬಿತ್ಕೊಳಕ್ಕೆ ಬೆಚ್ಚಿಗೆ. ಬಾಮಲಿ, ಸದ್ಯ ನೀನಾದ್ರೂ ನನ್ನ ಸಹಾಯಕ್ಕೆ ಬಂದಿಯಲ್ಲ ನೋಡು. ಆ ಕೋಣೆಲಿರೋ ದೊಡ್ಡ ಪಾತ್ರೆ ತಗೋ. 40 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ನಾವು ದಿನನಿತ್ಯ ಉಪಯೋಗಿಸೋ ಪಾತ್ರೆಗಳು ಸಾಕಾಗಲ್ಲ. ಹೋಗು. ಸರಿ ಗೌರಮ್ಮ ಅವರೇ. ಅಯ್ಯಯ್ಯೋ, ಅಬ್ಬ ಆಯ್ತು. ನೀನು ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ತಗೊಂಡು ಹೋಗಿ ಆಚೆಗೆ ಚೆಲ್ಬಿಡು. ಅಯ್ಯೋ, ಚೆಲ್ಬಿಡೋದ? ಅಲ್ಲ, ಅಯ್ಯೋ ಗೌರಮ್ಮರೇ, ಒಟ್ಟಿಗೆ ತಿನ್ನೋ ಪದಾರ್ಥ ಕೆಳಗೆ ಚೆಲ್ಬೇಕಲ್ಲ ಅಂತ ಸಾನೆ ಹೊಟ್ಟೆ ಉರಿತದೆ. ಗೌರಮ್ಮರೇ, ನಾನು ಇನ್ನೊಂದು ಕೆಲಸ ಮಾಡ್ಬಿಡ್ತೀನಿ ಬಿಡಿ, ಕೆಳಗೆ ಚೆಲ್ಲೋದಕ್ಕೆ. ಇದನ್ನ ತಗೊಂಡೋಗಿ ನಿಂಗಣ್ಣನ ಅಂಗಡಿಗೆ ಮಾರ್ಕ ಬಂದ್ಬಿಡ್ತೀನಿ. ಅದ್ರಾಗ ಬಂದಿದ್ದ ದುಡ್ಡನಾಗೆ ನಮ್ಮ ಜಮನಿಗೆ ಅಣಬಟ್ಟು, ತಲೆ ಕಟ್ಕೊಳ್ಳೋ ಟೇಪು, ಮುಂಡಕ್ಕೆ ತುಟಿ ಬಣ್ಣ ಅಂದರೆ ಸಾನೆ ಇಷ್ಟಪಡ್ತದೆ. ಪಾಪ ನಮ್ಮ ಜಮನಿ ಅಲ್ವಾ, ತಗೊಬರೋಣ? ಅಯ್ಯೋ ಅಯ್ಯೋ, 100 ವರ್ಷ ಚಂದಾಗಿರಿ ನೀವು. ಜಮ್ನಿ, ಬಂದೆ ಕಣ್ರವ್ವ. ಬಾಮ ತಾಯಿ, ಬಾ ಬೇಗ. ಮನೆ ಅಯ್ಯ, ಎಲ್ರವ್ವ? ಪಾತ್ರೆ ತಗೊಬತ್ತೀನಿ ಅಂತ ಬಂದವಳು ಇನ್ನ ಬರ್ಲಿಲ್ವೇ? ಅಯ್ಯ, ಆ ದೊಡ್ಡ ಕೋಣೆಯಲ್ಲಿ ಇನ್ನೂ ಪಾತ್ರೆ ಹುಡುಕ್ತಾ ಇದ್ದಾಳೋ ಏನೋ ಅವಳು. ಅಯ್ಯೋ ಚಂದ್ರಿ, ಇದೇನು ಇದು? ರಾಗಿ ಹಿಟ್ಟೆ ಖಾಲಿಯಾಗಿ ಹೋಗಿದೆ. ಹಿಟ್ಟಲ್ಲಿ ಮುದ್ದೆ ಹೇಗೆ ಮಾಡೋದು? ಅಯ್ಯೋ ಗೌರಿ ಅಕ್ಕ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವಾ? ರಾಗಿ ಹಿಟ್ಟಿಲ್ದೇ ಇದ್ರೆ ಏನಾಯ್ತು, ಚಪಾತಿ ಕೊಟ್ರಾಯ್ತು ಬಿಡು. ಶ್ರಾವಣಿ, ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಮುದ್ದೆ ಊಟನೇ ಹಾಕ್ಬೇಕು, ಚಪಾತಿ ಅಲ್ಲ. ಚಂದ್ರಿ, ಹಿಟ್ಟಿಲ್ದೇ ಇದ್ರೆ ಏನಂತೆ, ರಾಗಿ ತಗೊಂಡೋಗಿ ಹಿಟ್ಟು ಮಾಡಿಸ್ಕೊಂಬ, ಗೊತ್ತಾಯ್ತಾ? ಅಯ್ಯೋ, ನನಗಂತೂ ಸಾನೆ ಬೆನ್ನೋವು, ಸೊಂಟ ನೋವು ಬಂದ್ಬಿಟ್ಟದೆ. ಆದರೆ ಏನು ಮಾಡೋದು, ನಮ್ಮನೆ ಮಾಲೀಕರು ಮಾನಾಗಿನ್ನ ನಂಗೆ ಬೆನ್ನೋವು ದೊಡ್ಡದೆ.
ಕರೆಂಟ್ ಹೋಯಿತು. ತಗೋದು ಆಯ್ತು ಮಡಗಿ ತಲೆ ಮೇಲೆ. ಅಯ್ಯೋ ಶಿವನೇ. ಬೇಗ ಹೋಗಿ ಹಿಟ್ ಮಾಡಿಸ್ಕೊಂಡು ಬಂದ್ಬಿಡು. ಆಯ್ತು ಕಣ್ರವ. ಮಲ್ಲಿ ಅವಳು ಹೋಗಿ ಅದನ್ನ ಹಿಟ್ ಮಾಡಿಸ್ಕೊಂಡು ಬರೋಕ್ ಹೊತ್ತರಲ್ಲಿ ನೀನು ಡಬ್ರಿಲಿ ನೀರಿಡು, ಅದಾರೋ ಕಾಯ್ತಾ ಇರಲಿ. ಹೋಗು. ಚಂದ್ರೆ, ಎಲ್ಲಿಗೆ ಹೋಗ್ತಾ ಇದೆಯಾ? ರಾಗಿ ಹಸಿ ಮಿಷನ್ಗೆ ಹಾಸ್ಕೊಬರುವಂತ ಒಯ್ತಾ ಇದ್ದೀನಿ. ಕರೆಂಟೇ ಇಲ್ಲ, ಯಾವ ಮಿಲ್ಲಿಗೆ ಹೋಗ್ತಾ ಇದೆಯಾ? ಅಯ್ಯೋ ಇದೇಕೆ ಹಿಂಗ್ ಅಂದ್ಬಿಟ್ರಿ? ಹೀಗೆ ಸ್ವಲ್ಪ ಹೊತ್ತಲ್ಲೇ ಕರೆಂಟ್ ಇತ್ತಲ್ಲ. ನಮ್ಮೂರಲ್ಲಿ ಕರೆಂಟಿಗೆ ಒಂದು ಸಮಯ ಅನ್ನೋದಿದೆಯಾ? ಯಾವ ಸಮಯದಲ್ಲಿ ಕರೆಂಟ್ ಇರುತ್ತೆ, ಯಾವ ಸಮಯದಲ್ಲಿ ಇರಲ್ಲ, ಯಾರಿಗೆ ಗೊತ್ತಿದೆ? ಅಯ್ಯೋ ಕರೆಂಟ್ ಹೊಟ್ಟೋಗಿದ್ಯಾ? ಮಲ್ಲಿ ಕರೆಂಟ್ ಹೋಗಿದ್ಯಾ ನೋಡು. ಇಲ್ಲ ಜಗದೀಶಪ್ಪ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಈಗ? ಏನಾಯ್ತು ನಿಂಗೆ? ಕರೆಂಟ್ ಇಲ್ಲ ಅಂದ್ರೆ ನೀನಾಗ ತಲೆ ಮೇಲೆ ಕೈ ಇಟ್ಕೊಂಡಿದ್ಯಾ? ರೀ, ರಾಗಿ ಹಿಟ್ ಖಾಲಿ ಆಗೋಗಿದೆ. ನಾನು ನೋಡ್ಕೊಂಡೇ ಇರಲಿಲ್ಲ. ಈಗ ತಾನೇ ಚಂದ್ರಿನ ಹಿಟ್ ಮಾಡ್ಸಕ್ ಮಿಲ್ಲು ಕಳಿಸ್ತಿದ್ದೆ. ಈಗ ನೋಡಿದ್ರೆ ಕರೆಂಟು ಇಲ್ಲ. ಇಲ್ಲ, ಅದನ್ನ ಮುಂಚೆನೆ ನೋಡ್ಕೊಳಕ್ಕಾಗಲ್ಲ ನಿಮ್ಗೆ? ಮನೇಲೆ ಕುತ್ಕೊಂಡು ಏನ್ ಮಾಡ್ತಾ ಇರ್ತೀರಾ ಎಲ್ಲರೂ? ಇವಾಗ ಹಿಟ್ಟಿಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರೆ ಆಗೋಯ್ತಾ? ಕರೆಂಟ್ ಬಂದು ಇವಳು ಹೋಗಿ ಹಿಟ್ಟು ಮಾಡಿಸ್ಕೊಂಡು ತಗೊಂಡ್ಬಂದು ನೀನು ಮುದ್ದೆ ಮಾಡಿ ಕೊಡೋ ಅಷ್ಟರಲ್ಲಿ ಇದೆಲ್ಲ ಆಗೋ ಮಾತಾ? ಏನ ಮುಖ ನೋಡ್ತಾ ಇದ್ಯಾ? ಬಾರಿಸ್ತೀನಿ ನೋಡು. ಅಯ್ಯೋ 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 ಬಾಬಾ, ಏನ್ ಮಾಡ್ತಿದ್ದೀರಾ ನೀವು? ತಾತ ಮುತ್ತಾತನ ಕಾಲದಿಂದ ನಡ್ಸ್ಕೊಂಡ್ ಬಂದಿರೋ ಸಂಪ್ರದಾಯ ಇದು. ಇವಾಗ ನಾವ್ ಇದನ್ನ ಮುರಿದ್ರೆ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ತಂದಂಗಾಗತ್ತೆ. ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ? ಏನ್ ಆಟ ಆಡ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು? ಪಾಪ ಕೆಲಸದವರೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ನಾನು ಹೋಗೋದನ್ನೇ ಕಾಯ್ತಾ ಇರ್ತಾರೆ. ಇವಾಗ ನಾನು ಬರೀ ಕೈಯಲ್ಲಿ ಹೋಗಿ ಅವರಿಗೆಲ್ಲ ಏನಂತ ಹೇಳಿ? ಏನ್ ಹೇಳಿ? ಯಾರ ಮನೇಲಿ ಏನಿಲ್ಲ ಅಂದ್ರು ಖಾಲಿ ಪಾತ್ರೆ ಹಿಡ್ಕೊಂಡು ನಮ್ಮ ಮನೆ ಮುಂದೆ ಜನ ಕಾಯ್ತಾ ನಿಂತಿರ್ತಾರೆ. ಇಂಥ ದೊಡ್ಡ ಮನೆಯಲ್ಲಿ ರಾಗಿ ಹಿಟ್ಟಿ ಗತಿ ಇಲ್ವಾ? ಈ ವರ್ಷ ಮುದ್ದೆ ಸಂಪ್ರದಾಯನ ಮುರಿತಾ ಇದೀವಿ ಅಂತ ಹೋಗಿ ಹೇಳ ನಾನು. ದೊಡ್ಡ ಮನೆಯವರು ನಮಗೆ ಊಟ ಹಾಕದೆ ನಮ್ಮ ಕೈಯಿಂದ ಕೆಲಸ ಮಾಡಿಸ್ಕೊಂಡ್ರು ಅಂತ ನಾಳೆ ದಿನ ಊರ್ ಜನ ಎಲ್ಲ ಮಾತಾಡ್ಕೊಳಕ್ ಶುರು ಮಾಡಿದ್ರೆ ನಾವು ಅವ್ರ ಎದುರುಗಡೆ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತ? ನಾನೇನ್ ಬೇಕು ಅಂತ ಮಾಡಿದ್ರೆ ಹೋಗ್ದಲ್ಲಿ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮನೇಲಿ ಏನಿದೆ ಏನಿಲ್ಲ ಅಂತ ನೋಡ್ಕೊಳಕ್ಕಾಗಲ್ವ ನಿಮಗೆ? ಏನ್ ಎಲ್ಲರೂ ಕತ್ತೆ ಕಾಯ್ತಾ ಇರ್ತೀರಾ? ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು? ನನ್ನಿಂದನೇ ಈ ಮನೆ ಕೆಟ್ಟ ಹೆಸರು ಬರೋ ಹಾಗಾಗೋಯ್ತಲ್ಲ. ಅಯ್ಯೋ ಅಯ್ಯೋ ಜಗದೀಶಪ್ಪರ ಪಾಪ ಅವ್ವ ಸಾಕಂತ ಅಂತ ಕೊಡ್ತೀರಿ. ಮಾತಾಡ್ಬೇಡ. ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. 40 ಜನ ಆಳುಗಳಿಗೆ ಮುದ್ದೆ ಊಟಕ್ಕೆ ತಯಾರು ಮಾಡಿರ್ಬೇಕು ಅಷ್ಟೇ. ಚಂದ್ರಿ, ಈಗ ಏನ್ ಮಾಡೋದು? ಅಯ್ಯೋ ಆಯ್ತಾ ತಿಳಿಸಿ ಆಮೇಲೆ ಕೇಳ್ತೀನಿ ಏನ್ ಮಾಡ್ಬೇಕು ಅಂತ. ಇದು ಬೇರೆ ಕೋಪ ಮಾಡ್ಕೋಬೇಡಿ. ವಾ ಈಗ ಜಗದೀಶಪ್ಪರು ಪಾಪ ಮಾಡ್ಕೊಂಡು ಹೊಂಟೋದ್ರು. 40 ಜನಕ್ಕೆ ಊಟ ತಯಾರಾಗಬೇಕು ಅಂತ ಏನು ಮಾಡೋಕ್ಕಾಗಕ್ಕಿಲ್ಲ. ಮಾನ ಬರ್ಬೋದು ಎಲ್ಲ ಹೊಟ್ಟೋಯ್ತದೆ ಅಂತ ಪಾಪ ಅವರು ಒತ್ತಾಡ್ತಾರೆ. ಮಾಡಲೇಬೇಕು. ಈಗ ಕೈಯಲ್ಲೇ ರಾಗಿ ಬೀಸಾದ್ರೂ ಸರಿ 40 ಜನಕ್ಕೆ ಹಿಟ್ಟು ಮುದ್ದೆ ಊಟ ರೆಡಿ ಮಾಡ್ಬೇಕಷ್ಟಯ್ಯ. ಏನ್ ಮಾತು ಅಂತ ಆಡ್ತೀಯ ಚಂದ್ರಿ? ನನ್ಗೆ 2 ಮಕ್ಕಳು, 2 ಸಿಸೇರಿಯನ್ನೇ ಆಗಿರೋದು.
2 ಸುತ್ತು ರಾಗಿ ಬೀಸು ಹೊತ್ತಿಗೆ ಸೊಂಟ ಎಲ್ಲ ಬಿದೋಗುತ್ತೆ. ಇನ್ನು ಅಷ್ಟು ಜನಕ್ಕೆ ಸೇರಿ ರಾಗಿ ಬೀಸು ಅಂದ್ರೆ ಪ್ರಾಣನೇ ಹೊರಟೋಗುತ್ತೆ ಅಷ್ಟೇ, ಸತ್ತೇ ಹೋಗ್ತೀನಿ. ಅಯ್ಯಯ್ಯೋ, ನನ್ಗಂತೂ ಆ ಬೀಸೋ ಕಲ್ನ ಮುಟ್ಟಕ್ಕೂ ಭಯ ಆಗುತ್ತಪ್ಪ. ಓ ನಿಮ್ಗಂತೂ ಮಾತಾಡಂಗೆ ಇಲ್ಲ ಕಂದ್ಬಿಡಿ. ಅಯ್ಯೋ ಆಗಿದ್ದಾಗ ಹೋಗ್ಲಿ ಅಂತ ನಾನೇ ಬೀಸ್ಬಿಡ್ತಿದ್ದೆ ಈಟ್ನುವೆ. ಆದ್ರೆ ಏನ್ ಮಾಡ್ಲಿ, ನನಗೂ ತಾನೇ ವಯಸ್ಸಾಯ್ತಾ ಗೊತ್ತಾದೆ. ಅದು ಬೇರೆ ನೆನೆ ಕಾಲ್ ಜಾರಿ ತಪ್ಪಕ್ಕಂತ ಬಿದ್ದ, ಸೊಂಟ ಸಿಕ್ಕಾಪಟ್ಟೆ ನೋವೇ ನೋವು. ನಮ್ ಜಮ್ನಿಗೆ ಹೇಳ್ಬಿಟ್ಟು ಎಲ್ಲ ಬೀಸುಸವ ಅನ್ಕೊಂಡೆ. ಪಾಪ ಮುಂಡೆ ಇನ್ನೂ ಆಟ ಆಡೋ ಹುಡುಗಿ ಅದಕ್ಕೆ ಬರೋಕ್ಕಿಲ್ಲ, ಏನ್ ಮಾಡೋದು? ಅಯ್ಯೋ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಅದೇನಾಗುತ್ತೋ ಆಗ್ಲಿ, ಮನೆ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಕೂಡ ಜೀವ ಬಿಡಕ್ಕಾಗುತ್ತಾ? ನಾನು ಆಗಲ್ಲ ಅಂತ ಹೇಳ್ತೀನಿ. ಅಯ್ಯೋ ಗೋರಮ್ಮರೇ, ನೀವೇನಾರು ಅಪ್ಪಿ ತಪ್ಪಿ ಹಂಗೆ ಹೇಳ್ಬಿಟ್ಟಿರಾ? ಅಯ್ಯೋಯ್ಯೋ ಜಗದೀಶಪ್ಪಂಗೆ ಬಂದಿರೋ ಪಾಪಕ್ಕೆ ನಿಮ್ಮನ್ನ ತುಳಿದು ಸಾಯಿಸಕ್ಕೂ ಯೋಸಕ್ಕಿಲ್ಲ. ಬೇಡಪ್ಪ ಬೇಡ, ನೀವು ಸಂದಾಗಿರ್ಬೇಕು. ಅಯ್ಯೋ ಮತ್ ಏನ್ ಮಾಡು ಅಂತೀಯ ಚಂದ್ರಿ? ಏನ್ ಮಾಡ ಗೌರಮ್ಮವ್ರೆ, ನಾನು ರಾಗಿ ಬೀಸ್ಲಾ? ಬೇಡಮ್ಮ ತಾಯಿ, ಬೇಕಾಗಿಲ್ಲ. ಮೊದ್ಲೇ ನಿನ್ನ ಈ ಮನೆಗೆ ಗಂಡ್ಮಗು ಹೆತ್ಕೊಡೋ ಮಹಾರಾಣಿ ಅಂತ ಮೆರೆಸ್ತಾ ಇದ್ದಾರೆ. ಇನ್ ನಿನ್ ಕೈಲಿ ಏನಾದ್ರು ನಾವುಗಳು ರಾಗಿ ಬೀಸಿಸ್ಬಿಟ್ರೆ ಅಷ್ಟೇ, ನಮ್ ಜನ್ಮ ಜಾಲಾಡ್ಬಿಡ್ತಾರೆ. ಬೇಕಾಗಿಲ್ಲ. ಪರವಾಗಿಲ್ಲ ಗೌರಮ್ಮವ್ರೆ, ಇದೆಲ್ಲ ಅಭ್ಯಾಸ ಇದೆ. ನಾನು ನಮ್ಮ ಹಳ್ಳಿಲಿ ಮಾಡ್ತಿದ್ದೆ. ಅಯ್ಯೋ ಬೀಸ್ಲಿ ಬಿಡಿ ಗೋರಮ್ಮರೇ. ಯಾಕೆ ಈ ಮನೆನಾಗ ಅನ್ನ ಉಂಡವಳೆ ಆಟ ಋಣ ತೀರ್ಸೋದ್ ಬೇಡ್ವೆ? 7 ವಯಸ್ಸಿನಾಗೆ ನಾನು 100 kg ಬೀಸಿ ಬಿಸಾಕ್ಬಿಡ್ತಿದ್ದೆ. ಏ ಮಮ್ಮಿ ಬೀಸುವೆ, ಗಡತ್ತಾಗ ಉಂಟಿಯೇ? ಸುಕ್ಕಿರಿ ಬೀಸ್ಲಿ. ಶಿವನೇ ಪರಮಾತ್ಮ, ಬೆನ್ನೆ ಬರೇ. ಅದ್ಯಾಕೆ ಮೂತಿ ಹಿಂಗ್ ಮಾಡ್ಕೊಂಡು ಎತ್ಕೊತೀಯ? ಬಾರಾದೆ ಬೆಳತ್ತಾಗುಂಟು ಕೊಂಡಿಗೆ ಬುಟ್ಟ ಅಂದ್ರೆ ಹಲ್ಲು ಬಿಟ್ಬಿಡ್ತೀನಿ. ಆಟಯ್ಯ ಕೊಂಡು ಗುಟ್ಟಕ್ಕೆ ನಾಯಿಗೆ ಹಚ್ಬಿಡ್ತೀನಿ. ಬೀಸು ನೋಡಿ, ಗಡತ್ತಾಗ ಉಂಟಾಳೆ ಈಟಿಟ್ಟದಕ್ಕೆ. ಆಯ್ತು, ಅದನ್ನ ತಗೊಂಬ ನೋಡ. ನೀನು ಕೈ ಹಾಕಮ್ಮಿ. ಹೋಗ್ಲಿ ಪಾಪ ಅಂತ ಸಹಾಯ ಮಾಡ್ತಾ ಇದೀನಿ. ಮಾಡಮ್ಮಿ ಕಂಡೇವ್ರಿ ಕಣ. ಬೀಸ ಇನ್ನೊಂದ್ ಸ್ವಲ್ಪ ಹಾಕು. ಸಾಕು, ಅಂಡು ಬೇಡ ಎಲ್ಲನೂ. ಮಾಡೋಣೆ. dira dira na 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 dim dim ta na 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 dira dira na 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 dim dim ta na 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 dom dom da na na dim dim ta na 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 dira dira na 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 dim dim ta na 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 dira dira na